ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ನಿಮ್ಮೆಲ್ಲರನ್ನು ದೇವರು ಸಮೃದ್ಧಿಯಾಗಿ ಅನುಗ್ರಹಿಸಲಿ. ಸಂತೋಷವಿರುವ, ಅನುಗ್ರಹ ಇರುವ ಒಳ್ಳೆಯ ಒಂದು ದಿನವಾಗಿರಲಿ. ದೇವರು ನಮ್ಮನ್ನು ಕಟಾಕ್ಷಿಸಿ ಅನುಗ್ರಹಿಸುವ ದಿನವಾಗಲಿ. ದೇವರ ಕಣ್ಣುಗಳು ಸದಾ ನಮ್ಮನ್ನು ನೋಡುತ್ತಿದೆ. ನಾವು ಕಾಣದಿಲ್ಲವಾದರೂ ದೇವರ ಕರ ನಮ್ಮೊಂದಿಗೆ ಸಂಚರಿಸುತ್ತಿದೆ. ಎಲ್ಲರಿಗಾಗಿ ವಿಶೇಷವಾಗಿ ಇಂದು ಪ್ರಾರ್ಥಿಸೋಣ. ಈ ತಿಂಗಳು ಪ್ರತ್ಯೇಕ ನಿಯೋಗ, ವಿವಾಹಪ್ರಾಯವಾಗಿ ವಿವಾಹ ನಡೆಯದಿದ್ದವರಿಗಾಗಿ, ಈ ಕಾರ್ಯವನ್ನು ಕುರಿತು ಸಂಕಟ ಪಡುವ ಕುಟುಂಬಗಳಿಗಾಗಿ ಎಲ್ಲರೂ ತಪ್ಪದೆ ದೇವರ ವಾಕ್ಯವನ್ನು ಆಲಿಸಿರಿ, ಪ್ರಾರ್ಥಿಸಿರಿ. ದೇವರ ಅದ್ಭುತ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಆಮೇನ್. ಪ್ರೇಷಿತರ ಕಾರ್ಯಕಲಾಪಗಳು 4ನೇ ಅಧ್ಯಾಯ 30 ಮತ್ತು 31ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಸ್ವಸ್ಥಪಡಿಸುವ ನಿಮ್ಮ ಅಮೃತ ಹಸ್ತವನ್ನು ಚಾಚಿರಿ. ನಿಮ್ಮ ಪರಮ ಪೂಜ್ಯ ದಾಸ ಯೇಸುವಿನ ನಾಮದಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು ಜರುಗುವಂತಾಗಲಿ. ಹೀಗೆ ಪ್ರಾರ್ಥನೆ ಮಾಡಿದ್ದಾಗ ಅವರು ನೆರೆದಿದ್ದ ಸ್ಥಳ ಕಂಪಿಸಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರೂ ದೇವರ ಶುಭ ಸಂದೇಶವನ್ನು ಧೈರ್ಯವಾಗಿ ಸಾರತೊಡಗಿದರು. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ಕರ್ತರೇ, ನಿಮ್ಮ ವಾಕ್ಯವನ್ನು ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಪ್ರಾರ್ಥಿಸಿ ಕೇಳುವಾಗ ನಿಮ್ಮ ಕರ ಈ ಶುಶ್ರೂಷೆಯಲ್ಲಿ ಚಾಚಿರಿ. ರೋಗ ಶಾಂತಿಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳು ಸಂಭವಿಸುವ ಹಾಗೆ ನಿಮ್ಮ ಅದ್ಭುತ ಕರ ನಮ್ಮ ಮೇಲೆ ಚಾಚಿರಿ. ಸಾಧಾರಣರಾದ ನಾವು, ಅಯೋಗ್ಯರಾದ ನಾವು ನಿಮ್ಮ ವಾಕ್ಯವನ್ನು ಸ್ವೀಕರಿಸುವಾಗ ನಿಮ್ಮ ಅದ್ಭುತ ಕರ ನಮ್ಮ ಮೇಲೆ, ನಮ್ಮ ಪ್ರಾರ್ಥನಾ ನಿಯೋಗದ ಮೇಲೆ ಚಾಚಿರಿ. ಆಮೇನ್. ಪ್ರಿಯರೇ, ನೀವು ಯಾವ ಅವಸ್ಥೆಯಲ್ಲಿ, ಎಲ್ಲಿ ಇದ್ದು ದೈವಿಕ ಕಾರ್ಯವನ್ನು, ದೇವರ ವಾಕ್ಯವನ್ನು ಸ್ವೀಕರಿಸುವುದು, ಅಲ್ಲಿ ದೇವರು ಕಾರ್ಯವನ್ನು ಪ್ರಕಟಿಸುತ್ತಾರೆ. ಹಲ್ಲೆಲೂಯಾ, ಆಮೇನ್. ದೇವರ ವಾಕ್ಯ ಆಲಿಸುವ ನಾವು ಪವಿತ್ರಾತ್ಮರಿಂದ ತುಂಬಿ ದೇವರ ವಾಕ್ಯವನ್ನು ಸಾರುವ ಪ್ರಚಾರಕರಾಗಲಿ. ಆಮೇನ್. ಅನೇಕರಿಗೆ ಶೇರ್ ಮಾಡುವ ಅನುಗ್ರಹ ನಮ್ಮ ಜೀವನದಲ್ಲಿ ಉಂಟಾಗಲಿ. ನಮ್ಮಿಂದ ಅನೇಕರು ದೇವರ ವಾಕ್ಯವನ್ನು ಆಲಿಸುವಾಗ ನಮ್ಮನ್ನು ನೆನೆಸಿ ದೇವರು ಸಂತೋಷ ಪಡುತ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಅನುಗ್ರಹದ ಭಂಡಾರವಾಗಿದೆ. ಅದನ್ನು ತೆಗೆಯೋರು ನಾವಾಗೋಣ. ನಮ್ಮ ಒಬ್ಬೊಬ್ಬರನ್ನು ಪವಿತ್ರಾತ್ಮರು ಅಭಿಷೇಕಿಸಲಿ. ದೇವರು ನಮ್ಮ ಮೇಲೆ ಅವರ ಅಮೃತ ಹಸ್ತವನ್ನು ಚಾಚಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.